ಪ್ರಾತಸ್ಮರಣೀಯ ಶ್ರೀ ಗುರು ಸುರ್ಗೀಶ್ವರರನ್ನು ಶ್ರೀ ಗುರು ಚಂದ್ರಶೇಖರ ಶಿವಾಚಾರ್ಯ ಕರ್ತೃತ್ವ ಶಕ್ತಿಗೆ ಭಕ್ತಿಯ ಪ್ರಣಾಮಗಳನ್ನು ಸಮರ್ಪಿಸಿ ಇವತ್ತು 3ನೇ ವರ್ಷದ ಚಂದ್ರಜ್ಯೋತಿ ಪಾದಯಾತ್ರೆಯ ಸಮಾರೋಪ ಸಮಾರಂಭದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿಕೊಂಡಿರುವಂಥವರು ಎನ್ನ ಪರಮ ಆರಾಧ್ಯ ಗುರುಗಳಾಗಿರುವಂತಹ ನಮ್ಮ ಪ್ರಭುವನ್ನು ಭಾಳ ಶಿಸ್ತವ, ಹೀಗಾಗಿ ನಮ್ಮದೆಲ್ಲ ಅಶಿಸ್ತ. ಇವತ್ತು ಈ ವೇದಿಕೆ ಒಳಗೆ ನಾವು ಭಾಳ ಸಲ ಕಾರ್ಯಕ್ರಮ ಮಾಡಿದ್ದೀವಿ ಮಠದೊಳಗೆ. ಇಲ್ಲಿ ಅಜರ್ ಅಪರೂಪದ ಗುರುಗಳು ಕುಂತಾರ. ಇವತ್ತು ನಿಜಕ್ಕೂ ನಾವೆಲ್ಲ ಕೇಳಿದ್ದೀವಿ, ನಡೆದಾಡುವ ದೇವರು ಅಂತಂದರೆ ಕರ್ನಾಟಕ ಮತ್ತು ನಮ್ಮ ಸಂತ ಶ್ರೇಷ್ಠರಾಗಿರುವಂಥ ಸಿದ್ದೇಶ್ವರ ಸ್ವಾಮೀಜಿಯವರ ಅದೇ ಸ್ಥಾನದಲ್ಲಿರುವಂಥ ಇನ್ನೊಬ್ಬ ಗುರುಗಳು ಯಾರು ಅಂತ ಕೇಳಿದರೆ ಅದು ನಮ್ಮ ಮಲ್ಲಯ್ಯ ಮಹಾಗುರುಗಳು. ಅದೇ ರೀತಿಯಾಗಿ ನನಗೆ ನಮ್ಮ ಅಜ್ಜರ್ ಲಿಂಗಾಯಕರ ಆದಮೇಲೆ ಬಹಳ ಒಂದು ಕೊರಗಿತ್ತು. ನನಗೆಲ್ಲ ಬಹಳಷ್ಟು ಜನ ಸ್ವಾಮಿಗಳಿದ್ದರು, ಪರಿಚಯ ಇದ್ದರು. ಆದರೆ ಹೃದಯದಿಂದ ಮತ್ತು ಸರಳತೆಯಿಂದ ನಮಗೆ ನಮ್ಮ ಗುರುಗಳು ಹೆಂಗೆ ಯಾರು ಸಿಗ್ತಾರ ಅಂತ ತಿಳ್ಕೊಂಡು 3 ವರ್ಷದಿಂದ ಹುಡುಕ್ಯಾಡ್ಕೋತ ಜೀವನ ತಿರುಗಾಡಕತ್ತಿದ್ದೆ. ಚಂದ್ರಶೇಖರ್ ಅಜ್ಜರ್ ತತ್ಸ್ವರೂಪ ನಮ್ಮ ಗುರುಗಳು ಯಾರಂದ್ರೆ ಅದು ಗೋಡ್ಗೆರೆ ಮಲ್ಲಯ್ಯ ಅಜ್ಜರು. ಅವರು ನನಗೆ ಇವತ್ತು ಈ ಕಾರ್ಯಕ್ರಮದ ಸಾನ್ನಿಧ್ಯವನ್ನು ಹಚ್ಕೊಂಡ್ರೆ ಅವರ ಪಾದಕ್ಕೆ ಭಕ್ತಿಯ ಸಾಷ್ಟಾಂಗ ಪ್ರಣಾಮಗಳನ್ನು ಸಮರ್ಪಿಸಿ, ಅದೇ ರೀತಿಯಾಗಿ ಗಡಿಂಗ್ಲಾಜದ ಗುರುಗಳು, ಅವ್ರ ಬಗ್ಗೆ ಎಷ್ಟು ಹೇಳಿದ್ರೂ ಕಡಿಮೆ. ನಾನು ವಾಲೆಂಟ, ಅವರು ಪೂರ ಸಾಲೆಂಟ. ನಾನು ಭಾಳ ಮಾತಾಡವ, ಅವರು ಭಾಳ ಮಾತಾಡ್ದಂಗೆ ಇರೋರು. ನಮ್ಮಿಬ್ಬರದು ಏನಂದ್ರೆ ಅವ್ರು ಅಂತಾರೆ, ನೀವು ಒದರ್ಕೊತ ಹೋಗ್ರಿ, ನಾ ಸಮಾಧಾನ ಮಾಡ್ಕೊತ ಬರ್ತೀನಿ. ಅಷ್ಟು ಪ್ರೀತಿಯನ್ನು ಮಾಡುವಂಥ ನಮ್ಮ ಸಹೋದರ ಸ್ವರೂಪರಾಗಿರುವಂಥ ಗಡಿಂಗ್ಲಾಜ ಪೂಜ್ಯರ ಪಾದಕ್ಕೂ ಭಕ್ತಿಯ ಪ್ರಣಾಮಗಳನ್ನು ಸಮರ್ಪಿಸಿ, ನಿಮಗೆ ಹೇಳ್ದಂಗೆ ಅಜ್ಜಾರು ನಾವರಿಗೆಲ್ಲ ರುದ್ರಾಕ್ಷಿ ಮಠದ ಅಜ್ಜರ ಜೊತೆಗೆ ವಿಮಾನ ಅಜ್ಜಾರ್ ಅಂತೂ ಕರಿತೀವಿ ನಾವು. ಅವ್ರು ಎಷ್ಟು ಸರಳ ಅದಾರಂತಂದ್ರೆ, ಅವ್ರ ಹತ್ರ ಬ್ಯಾಂಕ್ ಅಕೌಂಟ್ ಇಲ್ಲಿ ತನಕ ತೋರಿಸಿಲ್ಲ ನನಗೆ. ಅವ್ರ ಮೊಬೈಲ 1,80,000 ರೂಪಾಯಿ ಐತಿ. ಆದರೆ ಯಾವಾಗ ಏನೇನು ಎಲ್ಲೆಲ್ಲಿ ಹೋದರೂ, ಅವರು ನೇಪಾಳಕ್ಕೆ ಹೋಗಲಿ, ಇಂಡೋನೇಷ್ಯಾಕ್ಕೆ ಹೋಗಲಿ, ಯಾವ ದೇಶಕ್ಕೆ ಹೋದರೂ ನಮ್ಮೊಬ್ಬ ಹುಡುಗ ನೂಲ್ದಾಗದಾನೆ ಅಂತ ತಿಳ್ಕೊಂಡು ಎಲ್ಲಿ ಹೋದರೂ ನನಗೊಂದು ಅವ್ರ ತಮ್ಮಗೆ ಹೆಂಗೆ ತಂದು ಕೊಡ್ತಾರಲ್ಲ ಮನೆಯಾಗಿದ್ದ ಮಕ್ಕಳಿಗೆ, ಎಲ್ಲೇ ಹೋದರೂ ಒಂದು ವಸ್ತು ತೊಗೊಂಡು ಬರ್ತಾರೆ, ಬಂದು ಅವ್ರ ಮಠಕ್ಕೆ ಹೋಗಂಗಿಲ್ಲ, ನಮ್ಗೆ ಕೊಟ್ಟ ಹೋಗ್ತಾರೆ. ಅಂಥ ಪೂಜ್ಯರು ಈ ವೇದಿಕೆಯೊಳಗೆ ಅವರ ಪಾದಕ್ಕೂ ಭಕ್ತಿಯ ಪ್ರಣಾಮಗಳನ್ನು ಸಮರ್ಪಿಸಿ, ಇನ್ನು ಸೇರಿರುವಂಥ ಎಲ್ಲ ಹಿರಿಯರೇ, ಯಾಕೆಂದ್ರೆ ಸಮಯ ಭಾಳ ಆಗೈತಿ, ಇನ್ನೂ ಗುರುಗಳು ಮಾತಾಡಬೇಕು. ಅದರ ಜೊತೆಯಲ್ಲಿ ನಾನು ಯಾವಾಗಲೂ ನಮ್ಮ ಬಲಗೈ ಬಂಟ್ರ ಅಂತ ತಿಳ್ಕೊಂಡು ಹೇಳಿದ್ರೆ ತಪ್ಪಾಗಲಿಕ್ಕೆಲ್ಲ ನಮ್ಮ ಪ್ರಹ್ಲಾದ್ ದಾದಾಜಿ ಅವರು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತಿದ್ದಾರೆ. ಎಲ್ಲ ಹಿರಿಯರು, ಎಲ್ಲ ಊರದವರು ಇವತ್ತು ವಿಶೇಷವಾಗಿ ಈ ಕಾರ್ಯಕ್ರಮದಾಗ ಒಂದಿಷ್ಟು ಜನ ನಾವು ಸ್ಮರಣೆ ಮಾಡಬೇಕಾಗ್ತದೆ. ನಾನು ಚಂದ್ರಶೇಖರ್ ಅಜ್ಜರ ಚಂದ್ರಜ್ಯೋತಿ ಯಾತ್ರೆ 2 ವರ್ಷ ನೀವೆಲ್ಲ ನೋಡಿದ್ದೀರಿ. ಎಷ್ಟು ಜೋರಾಗಿತ್ತಂದ್ರೆ, ಸುಮಾರು 45-50 ಹಳ್ಳಿ ಪಾದಯಾತ್ರೆ ಮಾಡಿ ಸುಮಾರು 500-600 ಬೈಕ್ ತಗೊಂಡು ಎಲ್ಲ ಹಳ್ಳಿಗಳನ್ನು ತಿರುಗಾಡಿದ್ರೆ, ಮೊದಲನೇ ವರ್ಷಕ್ಕೆ 13,000 ಜನ ಪಾದಯಾತ್ರೆದಾಗ ಇದ್ದರು. 2ನೇ ವರ್ಷಕ್ಕೆ ಸುಮಾರು 8-9 ಜನ. ಇನ್ನು 3ನೇ ವರ್ಷ ನಾವು ವಿಚಾರ ಮಾಡಿದೆ, ಮೊನ್ನೆ ಒಂದು 30-40 ಜನ ಸೇರಿದ್ರು. ಯಾವಾಗ ನೆನಪೈತಲ್ಲ, ಅವಾಗ ಸೇರಿದರು. ಮತ್ತು ಈಗೂ ದೊಡ್ಡ ಕಾರ್ಯಕ್ರಮ ಮಾಡಕ್ಕೆ ಹೊಂಟಂದ್ರೆ ಸ್ವಾಮಿ ಏನು ತೆಲಿಗಿಲಿ ಕೆಟ್ಟೈತೆ ಅಂತಾರಂತ ನೀವು ಅನ್ನೋದು ಬ್ಯಾಡ ಅಂತ ತಿಳ್ಕೊಂಡು, ನಾನೇನು ಕೆಲಸನ ಅದೈತಿ, ಬೇರೆ ಏನಿಲ್ಲ ನನಗೆ.
ಆದರೆ ಮಹಾಗುರುಗಳು ನಮ್ಮ ಜೀವನಕ್ಕೆ ಇವತ್ತು ನಾ ಎಲ್ಲೋ ಇದ್ದವನನ್ನು ನನ್ನ ಗುರುತಿಸಿ ಇವತ್ತು ಒಂದು ಸೇವೆ ಮಾಡೋಕ್ಕೆ ಅವಕಾಶ ಕೊಟ್ಟು ಗುರುಗಳು ನಾವೇನು ಕೊಡೋಕ್ಕೆ ಸಾಧ್ಯ? ಎಲ್ಲ ಅವರ ಕೊಟ್ಟರು ನಮಗೆ. ನಿಜ ಹೇಳ್ಬೇಕಂತಂದ್ರೆ ಎಷ್ಟೋ ಜನ ನನ್ನನ್ನು ಮಾಡ್ಕೋ ಬೇಡ ಅಂತ ತಿಳ್ಕೊಂಡು ಹೇಳಿದ್ರು ಕೂಡ ಅವ್ರಿಗೆ ಎಷ್ಟು ಪ್ರೀತಿನೇ ಒಂದು ನಿರ್ಧಾರ ಇತ್ತಂದ್ರೆ ನೀ ಏನರ ಅಲಕ್ಕಪ್ಪ ಮಠ ನಿನ್ನ ಕೈಯಾಗ ಕೊಡ್ತೀನಿ, ಅದನ್ನು ಏನರ ಮಾಡಂತ ತಿಳ್ಕೊಂಡು ಅಷ್ಟು ವಿಶ್ವಾಸ ಕೊಟ್ಟ ಮಠವನ್ನು ಇವತ್ತು ಸೇವೆ ಮಾಡೋಕ್ಕೆ ಆ ಗುರುಗಳು ಕೊಟ್ಟಾರ. ಅದಕ್ಕಾಗಿ ನಾವೇನು ಇದರೇನು ಬದಲಾವಣೆ ಮಾಡೋಕ್ಕೆ ನಾವೇನು ದೇವರಲ್ಲ. ಅವ್ರು ಕೊಟ್ಟಿರುವಂಥ ಒಂದು ಸೇವೆಯನ್ನು, ಆ ಗುರುಗಳ ಸ್ಮರಣೆಯನ್ನು ನಾವೆಂದೂ ಇವತ್ತು ಅನ್ನ ಕೊಟ್ಟವರನ್ನು, ಅಕ್ಷರ ಕೊಟ್ಟವರನ್ನು, ಅವಕಾಶ ಕೊಟ್ಟವರನ್ನು ಮರಿಬಾರ್ದು. ಅದಕ್ಕೆ ಏನು ಮಾಡಬೇಕು ಗುರುಗಳಿಗಂತ ವಿಚಾರ ಮಾಡಿ ಅಂಗ ಸೇವಾ, ಆಪ್ತ ಸೇವಾ, ಸದ್ಭಾವ ಸ್ಥಾನ ಸೇವಾ 4 ಪ್ರಕಾರದ ಸೇವೆಗಳನ್ನು ಹೇಳ್ತಾರೆ. ನಾನು ಅವರಿದ್ದಾಗ ಅಂಗ ಸೇವಾ ಮಾಡ್ಬೇಕಂತ ತಿಳ್ಕೊಂಡು ಯಾವಾಗ್ರೆ ನಾ ಕೈ ಹಿಡಿಯೋಕ್ಕೆ ಹೋದ್ರೆ ಒಂದು ದಿನ ನಮ್ಮ ಗುರುಗಳು ನನ್ನ ಕೈ ಹಿಡಿಸ್ಕೊಲ್ಲೇ ಇಲ್ಲ. ಯಾಕಂತ ಕೇಳಿದ್ರೆ, ನೀವು ನಮ್ಮ ಗುರುಗಳ ಹೆಸರು ಗುರುಸಿದ್ದೇಶನ ಹೆಸರು ಇಟ್ಟಿವಿ, ನೀವು ನನ್ನ ಸೇವಾ ಮಾಡಿದ್ರೆ ನಾವು ಗುರುಗಳು ಮತ್ತು ನನ್ನ ಸೇವಾ ಮಾಡ್ದಂಗೆ ಆಗತ್ತೆ, ನೀವು ನನಗೆ ಮುಟ್ಟಾಗಿ ಬರಬೇಡತ್ರಿ. ಎಲ್ಲ ನಮ್ಮ ಮುರುಘಯ್ಯ ಸ್ವಾಮಿಗಳು ಅದಾರ, ಬಹಳಷ್ಟು ಜನ ಇಲ್ಲೆಲ್ಲ ನಮ್ಮ ಸೇವಾ ಮಾಡುವಂಥವ್ರು ಎಲ್ಲ ಹಿರಿಯರೆಲ್ಲರಿಗೂ ಗೊತ್ತು. ಅವರು ಮಲ್ಕೊಂಡ್ರು ಕೂಡ ಎಬ್ಸಕ್ಕೆ ಹೋದರೂ ಸಮಯ ಬರಬೇಡ ಅಂತ ಹೇಳ್ತಿದ್ರು. ಇನ್ನು ಆಪ್ತ ಸೇವಾ, ಅವ್ರಿಗೇನಾದರೂ ಬೇಕಾದರೂ ಕೊಡಬೇಕಂತ ನಾವು ವಿಚಾರ ಮಾಡಿ ಹೋದಾಗ, ಬೆಲ್ ಹೊಡೆದಾಗ ನಾವು ಹೋದ್ನಂದ್ರೆ ನಮ್ಮ ಮಠದಾಗಿದ್ದ ಹುಡುಗರನ್ನ ಕರಿತಿರು, ನೀವು ಹೊರಗೆ ಅಂತಿದ್ರು. ಅದನ್ನು ನನ್ನ ಯೋಗದಾಗ ಸಿಗಲಿಲ್ಲ. ಇನ್ನು ಸ್ಥಾನ ಸೇವೆ ಮಾಡ್ಬೇಕಂತಂದ್ರೆ ಅವರೆಲ್ಲ ಮಾಡೇ ಇಟ್ಟು ಹೋಗ್ಯಾರ, ಇಲ್ಲೇನು ಮಾಡಬೇಕಾಗಿದ್ದೇನಿಲ್ಲ. ಆದರೆ ಇನ್ನು ಸದ್ಭಾವ ಸೇವಾ, ಅವರು ವಿಚಾರನ ಒಳ್ಳೆಯದನ್ನು ಸೇವೆ ಮಾಡೋಕ್ಕೊಂದು ಅವಕಾಶನ ಕೊಟ್ಟಿದ್ದಾರೆ. ಅದಕ್ಕಾಗಿ 3 ವರ್ಷದಿಂದ ಪಾದಯಾತ್ರೆ ಅಂತನ ಗುರುಗಳ ಪಾದಕ್ಕೆ ಒಂದು ಸಮರ್ಪಣೆ ಭಾವದಿಂದ ಅರ್ಪಣೆ ಮಾಡೋದಕ್ಕೆ ಎಲ್ಲವನ್ನು ಕೊಟ್ಟವರು. ಅವರಿಗೆ ತಂದೆ ಋಣ, ತಾಯಿ ಋಣ, ಗುರು ಋಣ, ಸಮಾಜದ ಋಣ ಎಂದೂ ತೀರ್ಸೋಕ್ಕೆ ಸಾಧ್ಯ ಇಲ್ಲ. ಇದೊಂದು ಪಾದಯಾತ್ರೆ ಮಾಡಿ ಒಂದು ಗುರುಗಳ ಋಣ ತೀರ್ಸೋಕ್ಕಾಗೋದಿಲ್ಲ. ಆದರೆ ಎಲ್ಲವನ್ನು ಕೊಟ್ಟಿರುವಂಥ ಗುರುಗಳಿಗೆ ಎಲ್ಲರೂ ಕೊಡ್ಕೊಂಡು ಒಂದು ಸೇವೆ, ಅವರ ವಿಚಾರವನ್ನು ಸದ್ಭಕ್ತರವರೆಗೂ ಹಂಚೋ ಸಲುವಾಗಿ ಯಾವಾಗಲೂ ಗುರುಗಳ ಪ್ರೇರಣೆ, ಅವರ ಆಶೀರ್ವಾದ ನಮ್ಮ ಜೊತೆಗಿರುತ್ತದೆ. ಅದಕ್ಕಾಗಿ ಚಂದ್ರಜ್ಯೋತಿ ಯಾತ್ರೆ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದು ಬೇರೆ ಯಾವ ಉದ್ದೇಶ ಅಲ್ಲ. ಇವತ್ತು ಹೋದ ವರ್ಷ ಅಷ್ಟೆಲ್ಲ ಭಾಳ ಜನ ಈ ಸಲ ನನ್ನ ಬೈದರು, ಅಜ್ಜಾರ ಹೋದ ವರ್ಷ ದೊಡ್ಡ ಕಾರ್ಯಕ್ರಮ ಮಾಡಿದ್ರಿ, ಮತ್ತು ಈ ವರ್ಷ ಯಾಕೆ ಸಣ್ಣದು ಮಾಡೋದ್ರಿ ಅಂತ. ನಾನು ಪಂಚರನ್ನೂ ಕೇಳಿಲ್ಲ, ಉಳಿದವ್ರನ್ನೂ ಕೇಳಿಲ್ಲ. ಒಂದು 4 ದಿವಸ ಇರ್ಲಿಕ್ಕಾಗಿ ಅಜ್ಜಾರ್ದು 6ನೇ ತಾರೀಕು ಕಾರ್ಯಕ್ರಮ ಅದ. ಎಷ್ಟು ಸಂಕ್ಷಿಪ್ತ ಆಗುತ್ತದಲ್ಲ, ಒಂದು 50 ಜನ ಹೋಗೋದು, ಜ್ಯೋತಿಯನ್ನು ತಗೊಂಡು ಬರೋದು, ಮಠದೊಳಗಿರೋದು, ಅದನ್ನು ಇಟ್ಟು ಆರತಿ ಮಾಡಿ ಎಲ್ಲರಿಗೆ ಪ್ರಸಾದ ಕೊಡೋದು, ಇನ್ನೇನು ಬೇಡ ಅಂತ ತಿಳ್ಕೊಂಡು ನಾನು ಸಂಕಲ್ಪ ಮಾಡಿದ್ದೆ. ಆದ್ರೆ ನಿಜವಾಗ್ಲೂ ಗಡಿಂಗ್ಲಾಜ್ ಅಪ್ಪಗಳು ಹೇಳ್ದಂಗೆ ನಮ್ಮ ಭಕ್ತರು ಹೆಂಗದಾರ ಅಂತ ಕೇಳಿದ್ರೆ, ನಾವು ಒಂದು ಶಬ್ದ ಹೇಳಿದನಂದ್ರೆ ಅದನ್ನು 10 ಪಟ್ಟು ಮಾಡಿ ತೋರಿಸೋಂಥ ಭಕ್ತರು ಯಾರಂದ್ರೆ ಅದು ಸುರಗೀಶ್ವರ ಮಠದ ಭಕ್ತರು. ಇವತ್ತು 3 ಗಂಟೆಗೆ ನಾನು ನಿನ್ನೆ ಮಾಲಗಾಂವ್ದಾಗಿದ್ದೆ. ಎಲ್ಲರೂ ಅನ್ನಕತ್ತರು ನಾಳೆ ಮಠದಾಗ ಕಾರ್ಯಕ್ರಮ ಐತಿ, ನಾಳೆ ಮುಂಜಾನೆ ಪಾದಯಾತ್ರೆ ಐತಿ, ನೀವು ನೋಡಿದ್ರೆ ಇನ್ನೂ ಊರಾಗಿಲ್ಲ, ರಾತ್ರಿ 1 ಆಗೈತಿ, 1 ಗಂಟೆನೂ ಕಾಯ್ಕೋತ ಕುಂತಿದ್ರು. ನಾಳೆಗೆ ಏನು ಮಾಡ್ಬೇಕ್ರಿ ಅಜ್ಜಾರ ಅಂತ ತಿಳ್ಕೊಂಡು ಇಲ್ಲೆಲ್ಲ ಸದ್ಭಕ್ತರು, ಸಂಘಟನೆದವರು ಎಲ್ಲರೂ ನಮ್ಮ ಸೇವಾ ಸಿಬ್ಬಂದಿ ಹಿಡ್ಕೊಂಡು ಎಲ್ಲರೂ ಕಾಯ್ಕೊಂಡು ಕುಂತಿರು. 1ಕ್ಕೆ ನಿಮಗೇನು ತಿಳಿತಿತ್ತು ಅದನ್ನು ಮಾಡ್ರಪ್ಪ ಅಂತ ತಿಳ್ಕೊಂಡು ರಾತ್ರಿಗೆ ಅಂದೆ ನಾನು ಬಂದಿದ್ದು 1 ಗಂಟೆಗೆ 1-2 ತಾಸು ಅವ್ರ ಜೊತೆ ಹಂಗೆ ಮಾತಾಡೋಕೋತ ಕುಂತಿದ್ದೆ. ಆದರೆ ಎಷ್ಟು ಜನ ಇದಕ್ಕೆ ಸೇವಾ ಮಾಡೋಕ್ಕೆ ಒಪ್ಕೊಂಡ್ರಂದ್ರೆ, ನಮ್ಮ ಮಲ್ಲಪ್ಪಣ್ಣ ಚೌಡಾಜ್ ಅಂತ ತಿಳ್ಕೊಂಡು ನಮ್ಮ ಅಜ್ಜರ ಮೇಲೆ ಭಾಳ ಪ್ರೀತಿ ಇರುವಂಥ ಮನೆತನ ಮುತ್ನಾಳದವ್ರು. ಅವ ಪುಣ್ಯಾತ್ಮ ಎಷ್ಟು ರಿಕ್ವೆಸ್ಟ್ ಮಾಡಿದೆ ನಾ ಇದನ್ನು ದಾಸೋಹ ಮಾಡಬೇಕು ಅಂತ ತಿಳ್ಕೊಂಡು. ಅವರು ಇಲ್ಲಪ್ಪ ನೀನು ಈಗಾಗಲೇ ಭಾಳಷ್ಟು ಕೊಟ್ಟಿದ್ದಿ, ನನಗೇನೂ ಬೇಡ ಮಾರಯ್ಯ ಅಂತ ತಿಳ್ಕೊಂಡು ಎಷ್ಟು ಸಲ ಫೋನ್ ಮಾಡಿ ಹೇಳಿದ್ರು ಕೂಡ
ನಾ ಬ್ಯಾಡ ಅಂದರೂ ಕೂಡ ಇವತ್ತು ಅವ ದಾಸೋಹ ಮಾಡ್ಯಾನಿಲ್ಲ. ಒಂದು ಸಂಕೇಶ್ವರ ಫ್ಯಾಕ್ಟ್ರಿ ಒಳಗೆ ಸೇವಾ ಮಾಡುವಂಥವ್ರು ಮಲ್ಲಪ್ಪಣ್ಣ ಚೌಡ ಅವರು ದಾಸೋಹ ಸೇವಾ ಮಾಡ್ಯಾರ. ಇವತ್ತು ಇಡೀ ದಿನದ ದಾಸೋಹ ಸೇವೆ ಮಾಡಿದ್ರು. ಅದರ ಜೊತೆಗೆ ನಮ್ಮ ಪ್ರಕಾಶ್ ವೈರಾಗಿ ಮತ್ತು ನಮ್ಮ ದುಂಡಯ್ಯ ಸ್ವಾಮಿ ಅದಾರ, ಎಲ್ಲದ ನನ್ನ ಕಾಣಲಾಗ್ಯಾರ, ಮಡಪತಿ. ಹಾಂ, ಅವರು ನಮ್ಮ ಮಠದಾಗ ಏನೇ ಕಾರ್ಯಕ್ರಮ ಆಯ್ತು ಅಂದ್ರೆ ನಿಮಗಂತೂ ಗೊತ್ತೈತೆ, ನಾವು ಪಟ್ಟಿಗೆ ಯಾವಾಗೂ ಹೋಗೋದು ಇಲ್ಲ ಮತ್ತು ಕೇಳೋದು ಇಲ್ಲ. ಅವ್ರಿಗೆ ಕಿವಿಗೆ ಬಿತ್ತಂದ್ರೆ ಸಾಕು, ಮೊದಲನೇ ದೇಣಿಗೆ 5,000 ರೂಪಾಯಿ ಅವರು ತಂದು ಕೊಡ್ತಾರೆ. ಆಮೇಲೆ ನಮ್ಮ ನಾಗೇಶ್ ಗೌಡ್ರು ಹಳೆ ಪ್ರಕಾಶ್ ವೈರಾಗಿ ಅಂತ ತಿಳ್ಕೊಂಡು ಸಂಕೇಶ್ವರದವ್ರು ಅವ್ರು ಕೊಟ್ಟರು. ಸಂಜು ಕೋರ್ವೆ ಅವ ಬಂದು ಅಜ್ಜಾರ ನಂದು ಮಂಟಪ ಸೇವೆ ಐತ್ರಿ, ನಾ ಮಾಡ್ತೀನಿ ಅಂದ. ಮಂಟಪ ಸೇವದ ಜೊತೆಗೆ ಮತ್ತು ಅದನ್ನೇನಂತಾರೆ ಬ್ಯಾಂಡ್ ಬಾರಿಸೋದು, ಅದನ್ನು ಹಿಂಗೆ ಒಬ್ಬರು ಒಂದೊಂದು ಸೇವೆ. ಆಮೇಲೆ ನಮ್ಮ ವಿಜಯ್ ಅಂತ ತಿಳ್ಕೊಂಡು ಗ್ರಾಮ ಸೇವಕ ಅದನ್ನ ಇಲ್ಲಿ ನಾವು ಕೊಡ್ದು, ಅವ್ರ ಹೂವಿನ ಸೇವೆ. ಹೇಳೋದು ಯಾಕಂತಂದ್ರೆ ಏನು ಗುರುಗಳದ್ದು ಆಶೀರ್ವಾದ ಇರ್ಬೋದು, ಬಾಯಿಂದ ಹಿಂಗೆ ಬರ್ಬೇಕು ಅನ್ನೋಷ್ಟೊತ್ತಿಗೆ ಎಲ್ಲ ಸೇವೆ. ನಿನ್ನೆ ತಾಯಿಯಂದ್ರೆ ನಾವು ಇಲ್ಲಿ ನಮ್ಮ ನಾಂಗ್ರೆಗಲ್ಲಿ ತಾಯಿಯಂದರು, ಅದರೊಳಗೆ ಕನ್ಯಾ ಸಂಘಟನೆ ತಾಯಿಯಂದ್ರೆ ರಾತ್ರಿ 1 ಆಗಿತ್ತು, ಅವು ಇನ್ನೂ ಹೂವು ಪುಣ್ಸಕತ್ತಿದ್ವು. ಆಮೇಲೆ ನಾಂಗ್ರೆಗಲ್ಲಿ ತಾಯಿಯಂದ್ರೆ 3ಕ್ಕೆ ಎದ್ದು ಬಂದು ಕಾಯಿಪಲ್ಲೆ ಹಚ್ಚಕತ್ತಾರೆ. ಮನ್ಯಾಗ ಮುಂಜಾನೆ 9 ಆದರೂ ಅಡುಗೆ ಮಾಡೋಂಗಿಲ್ಲ, ಎಲ್ಲರೂ ಮತ್ತು ಅವರ ಅಲ್ಲ. ಆದ್ರೆ ಮಠದ ಸೇವಾ ಅಂದ್ರೆ ನೀವೆಲ್ಲ ಎಷ್ಟು ಶ್ರದ್ಧೆಯಿಂದ, ಇಲ್ಲೆಲ್ಲ ಕುಂತವರೆಲ್ಲ ಹಿರಿಯರು 2 ಗಂಟೆ ಅಷ್ಟೊತ್ತಿಗೆ ಎಲ್ಲರೂ ಅಲ್ಲಿ ಒಬ್ಬರಿಬ್ಬರು ಹೆಸರಲ್ಲ ಹೇಳ್ಕೊತ ಹೋದ್ರೆ ಬಹಳಷ್ಟು ಜನ. ಇವತ್ತು ಎಲ್ಲರೂ ದುಡಿಯೋದು ಯಾಕಂದ್ರೆ ಆ ಗುರುವಿನಲ್ಲಿರುವಂಥ ಶಕ್ತಿ. ಗುರು ಏನು ಮಾಡ್ತಾನೆ ನಮಗೆ? ಅಜ್ಞಾನದಿಂದ ಜ್ಞಾನದ ಕಡೆ ತಗೊಂಡು ಹೋಗುವಂಥ ಗುರುಗಳು ಅವ್ರು ಇದ್ದಿದ್ದಕ್ಕೆ ಇವತ್ತು ಅವರ ಆಶೀರ್ವಾದದಿಂದ ಇಂಥದ್ದೊಂದು ಕಾರ್ಯಕ್ರಮವನ್ನು ಮಾಡೋದಕ್ಕೆ ಅವಕಾಶ ಸಿಕ್ಕಿತು. ಅದಕ್ಕೆ ಹೆಚ್ಚೇನು ಹೇಳದೆ, ನಿಮಗೂ ಊಟದ ಸಮಯ ಆಗೈತಿ. 12:14 ಆಗೈತಿ, ಭಾಳ ಸಮಯ ಆಗೈತಿ. ಇವತ್ತು ಎಷ್ಟು ಓಡಿದ್ರು, ಒಬ್ರೊಬ್ಬರಂತೂ ವಿಚಿತ್ರ ಓಡಿದ್ರು ಇವತ್ತೆಲ್ಲರೂ. ನಾವು ಹೆಣ್ಮಕ್ಳಿಗೆ ಯಾಕೆ ಬರಬಾರ್ದು ಅಂತಂದ್ರೆ ಅವ್ರು ಇದ್ರೆ ಮತ್ತೊಂದು ತಾಸು ಲೇಟ್ ಆಗುತ್ತೆ ಅಂತ ತಿಳ್ಕೊಂಡು ಯಾರಿಗೂ ಬೇಡ ಅಂತ ಹೇಳಿದ್ವಿ. ಎಲ್ಲರಿಗೂ ಹೋದ ವರ್ಷ ಕರ್ಕೊಂಡು ಹೋಗಿದ್ವಿ, ಈ ವರ್ಷ ಯಾಕೆ ಬಿಟ್ಟು ಹೋಗಿದ್ವಿ ಅಂದ್ರೆ ನೀವಿದ್ರೆ ಮತ್ತೊಂದು ತಾಸು ಲೇಟ್ ಆಗೋದು ಬೇಡ ಅಂತ. ಪಾಪ ನಿಮಗೆಲ್ಲ ಕರ್ಕೊಂಡು ಬರೋ ಜವಾಬ್ದಾರಿ ಇರ್ತದೆ. ನೀವು ಹಿಂದೆ ಬಿದ್ದಿರಂದ್ರೆ ಮತ್ತೆ ನಿಮ್ಮನ್ನು ನೋಡ್ಕೊತ ನಾನು ನಿಲ್ಬೇಕಾಗ್ತೈತಿ. ಅದಕ್ಕೆ ಆದರೂ ಕೂಡ ನೀವು ಮತ್ತೆ ಇಲ್ಲೆಲ್ಲ ಎಲ್ಲೆಲ್ಲಿ ನಿಂತ್ಕೊಂಡು ಕುಂಭ ಇದನ್ನು ಎಲ್ಲ ವ್ಯವಸ್ಥೆಯನ್ನು ನೀವು ಮಾಡಿದ್ದೀರಿ. ಇಷ್ಟೇ ಹೇಳೋದು, ಒಬ್ಬ ಗುರುಗಳು ನಮಗೆ ಏನು ಕೊಡ್ತಾರಂತಂದರೆ ಅವ್ರ ಜೀವನದುದ್ದಗಲಕ್ಕೂ ಒಳ್ಳೆಯದನ್ನು ಬಯಸುವಂಥ ಗುರುಗಳು ಇರ್ತಾರೆ ಹೊರತಾಗಿ ಶಿಷ್ಯನಂದ ಕೇಡು ಬಯಸುವಂಥ ಗುರುಗಳು ಎಂದು ಕಾರಣಕ್ಕೆ ಸಾಧ್ಯ ಇಲ್ಲ. ಅದಕ್ಕಾಗಿ ಇವತ್ತು ಚಂದ್ರಶೇಖರ್ ಅಜ್ಜರ ಜಯಂತಿ ನಿಮಿತ್ತವಾಗಿ ನಾವೆಲ್ಲ ಒಂದೇ ಸಂಕಲ್ಪ ಮಾಡೋದು, ಸರಳತೆಯಿಂದ ಬದುಕೋದು, ಪ್ರೀತಿಯಿಂದ ಬದುಕೋದು. ಎಷ್ಟು ಸರಳತೆ! ನಾನು ನನ್ನ ಜೀವನದಾಗ ನಮ್ಮ ಗುರುಗಳಿಗೆ ಕೇಳಿದ ಅವರು 3 ಮಾತು ಕೇಳಿದಾರೆ ನನಗೆ. ನಿನಗೆ ಶ್ರೀಮಂತ ಮಠ ಬೇಕೋ ಏನು ಭಕ್ತರಿದ್ದ ಮಠ ಬೇಕು ಅಂತ ಕೇಳಿದರು. ನಾ ಮೊದಲನೇ ಪ್ರಶ್ನೆಗೆ ಹೇಳಿದೆ, ನಂಗೆ ಶ್ರೀಮಂತ ಮಠ ಬೇಡ್ರಿ ಅಜ್ಜಾರ, ನಂಗೆ ಭಕ್ತರಿದ್ದ ಮಠ ಬೇಕು ಅಂತೇಳಿ. ಅವರು 2ನೇದು ಕೇಳಿದ್ರು, ಮತ್ತೇನು ಬೇಕು ನಿನಗೆ? ಇದ್ರಕ್ಕಿತ್ತದ ಏನ್ರಿ ಚಲೋ ಮಟ್ಟ ಕಟ್ಸೋದಿದ್ರೆ ಈಗ ಹೇಳಿ, ಹೆಂಗೆ ಬೇಕು ಹಂಗೆ ನಾನು ಕಟ್ಟಿಸ್ತೀನಿ, ನನಗಂದು ಏನೂ ಬೇಡ್ರಿ, ಇದ್ದಿಷ್ಟೊಳಗೆ ನಾ ಆರಾಮದೀನಿ ರೀ. ಆದ್ರೆ ನೀವು ನನಗೆ ಒಂದೇ ಕೊಡ್ರಿ. ಏನು ಕೊಡ್ರಿ ಅಂದ್ರೆ ನಿಮ್ಮಂಗೆ ಸಮಾಧಾನದಿಂದ ಸರಳದಿಂದ ಹೆಂಗೆ ಬದುಕಬೇಕು ಹಂಗೆ ಕೊಡ್ರಿ ಅಂತ ನಾ ಕೇಳಿದ್ದೆ. ಅವರಂದರು ತನ್ನಷ್ಟಕ್ಕೆ ತಾನೇ ಬರ್ತೈತೆ ಅದು ಅಂತ ತಿಳ್ಕೊಂಡು. ಆದರೆ ಈ ನನಗೆ ಹುಚ್ಚು ಬುದ್ಧಿ ಗೊತ್ತಾಗಲಿಲ್ಲ. ತನ್ನಷ್ಟಕ್ಕೆ ತಾನೇ ಬರ್ತದಂದ್ರೆ ಅವ್ರು ಯಾರಿಗೆ ಕೊಟ್ಟು ಕಳಿಸ್ಯಾರ ಅಂದ್ರೆ ನಮ್ಮ ಮಲ್ಲಯ್ಯ ಅಜ್ಜಾರನ್ನ ಅವ್ರು ನನಗೆ ಕೊಟ್ಟು ಕಳಿಸಿದ್ದಾರೆ. ಇವತ್ತು ಅವ್ರು ಹೇಳಿದ ಮಾತದು ನಾನು ಭಾಳ ಹಗಲೆಲ್ಲ ಅವ್ರಿಗೆ ಹೇಳಿದ್ರೆ, ನಾನು ಭಾಳ ಸಣ್ಣ ಅಜ್ಜಾರಿಗೆ 60-63 ವಯಸ್ಸು ಅಜ್ಜಾರವ್ರಿಗೆ. ಅವ್ರು ಎಷ್ಟು ದೊಡ್ಡ ಶಿಕ್ಷಣ ಸಂಸ್ಥೆ ಬೆಳೆಸ್ಯಾರಂದ್ರೆ ನೋಡ್ರಿ, ಸಿದ್ದೇಶ್ವರ ಅಪ್ಪಗಳು ಯಾವುದೇ ಕಾರ್ಯಕ್ರಮ ಮಾಡ್ಬೇಕಂದ್ರೆ ಅದಕ್ಕೆ ಫೈನಲ್ ಯಾರು ಹೇಳ್ತಾರಂತಂದ್ರೆ ಅದು ಮಲ್ಲಯ್ಯ ಅಜ್ಜಾರ ಹೇಳ್ತೀರಂದ್ರೆ ಎಷ್ಟು ದೊಡ್ಡ ವ್ಯಕ್ತಿತ್ವ ನಮ್ಮ ಅಜ್ಜಾರದಿದ್ದಿರಬೇಕು. ಆದರೆ ಎಷ್ಟು ಸರಳತೆಯಿಂದ ಬದುಕುವಂಥ ಗುರುಗಳು, ಅವರಿಗೂ ಅದನ್ನೇ ಕೇಳ್ತೀವಿ ನಾವು, ಹೆಂಗೆ ಬದುಕೋದು? ಭಕ್ತರ ಜೊತೆ ಅತ್ಯಂತ ಸರಳದಿಂದ ಬದುಕಬೇಕು. ಇವತ್ತು ನಾವು ಸ್ವಾಮಿ ಅಂತಂದರೆ ಅಧಿಕಾರಿ ಎಲ್ಲವ, ಒಬ್ಬ ಸಮಾಜದ ಸೇವಕ ಅನ್ನೋದನ್ನು ತಿಳಿಸಿಕೊಟ್ಟವ್ರು ಯಾರು ಅಂದ್ರೆ ಅದು ಚಂದ್ರಶೇಖರ್ ಅಜ್ಜರು. ಇಂಥ ಗುರುಗಳ ಸಾನ್ನಿಧ್ಯದೊಳಗೆ ನಾನೇನು ಹೆಚ್ಚು ಮಾತನಾಡದೆ, ಇವತ್ತು ಹಂಚಿನಾಳದವರು, ಅರ್ಜುನವಾಡದ ಭಕ್ತರು,
ಅವ್ರಿಗೆ ಒಂದು ಸಲ ನಾ ಪ್ರವಚನಕ್ಕೆ ಹೋಗಿದ್ದೆ. ಅವತ್ತಿಂದ ಅವ್ರನ್ನ ನೋಡ್ರಿ ವಿಚಿತ್ರ ಆಗತ್ತೆ. ಅಮಾವಾಸ್ಯೆ ದಿವಸ ನಾ ಗದಿಗೆ ಮೇಲೆ ಕುಂತಿದ್ದೆ. 4-5 ಚೀಲ ಅಕ್ಕಿ ಪಾಕಿಟ್ ಅದನ್ನೆಲ್ಲ ತೊಗೊಂಡು ಬಂದರು. ನಾ ಅಂದೆ ಇವ್ರಿಗೆ ಹೆಂಗೆ ಗೊತ್ತೈತೆ ನಾ ಕಾರ್ಯಕ್ರಮ ಮಾಡೋದು? ಅವ್ರಿಗೆ ನಾ ಏನೂ ಫೋನ್ ಮಾಡಿಲ್ಲ, ನಮ್ಮ ಮಠದಿಂದ ಏನೂ ಹೋಗೇ ಇಲ್ಲ ಅವರಿಗೆ. ಆದರೂ ತೊಗೊಂಡು ಬಂದರು. ಆಮೇಲೆ ಅನ್ನಕತ್ತಾರೆ ಅಜ್ಜಾರ ಕಾರ್ಯಕ್ರಮ ಐತೇನ್ರಿ ಅಂತ ತಿಳ್ಕೊಂಡು. ಅಂದರೆ ಸೇವಾ ಮಾಡೋರು ಕೂಡ ತಮ್ಮಷ್ಟಕ್ಕೆ ತಮಗೆ ಗೊತ್ತಿಲ್ಲಾರ್ದಂಗೆ ಇಲ್ಲಿ ಸೇವನೆ ಮಾಡ್ತಿರ್ತಾರೆ. ಅನೇಕ ಜನರು ಇಲ್ಲೆಲ್ಲ ಇವತ್ತು ಯುವಕರು ಎಲ್ಲರ ಸಂಘಟನೆ ಹಿಡ್ಕೊಂಡು ಎಲ್ಲ ಸದ್ಭಕ್ತರು, ಮಠದ ಶಿಷ್ಯ ಬಳಗ, ನಮ್ಮ ಶಾಸ್ತ್ರೀಯ ಬಳಗ, ಅವರು ಎಲ್ಲರೂ ಎಷ್ಟು ಬ್ಯುಸಿ ಶೆಡ್ಯೂಲ್ ಇರ್ತೈತಿ ಎಲ್ಲ ಬಿಟ್ಟು ಮತ್ತು ಪೂಜ್ಯರು ನೀವೆಲ್ಲರೂ ಇಂಥ ಬಿಸಿಲಾಗ ನಮ್ಮ ಸೋಮಗೊಂಡಣ್ಣ ಅನ್ನಕತ್ತಿದ್ದೆ. ಅದು ಅವ್ರ ಪಾಪ ಸೂಕ್ಷ್ಮ ನನ್ನ ಕಾಜಿಗೆ ಹೇಳ್ತಾರೆ, ಆದ್ರೆ ನನ್ನ ಭಾಷೆದಾಗ ಹೇಳ್ತೀನಿ, ಕೋತಿ ತಾ ಕೆಡೆ ಅಲ್ಲದ ವನ ಎಲ್ಲ ಕೆಡಿಸಿತ್ತು ಅಂತ. ಅವ್ರು ಅನ್ನಕತ್ತರು ಹಬ್ಬಗಳು ಇಟ್ಟು ತ್ರಾಸು ಮಾಡ್ಕೋದು ಎದಕ್ಕೆ ಬೇಕಾಗಿತ್ತು ನಿಮಗೆ? ನೀವು ಒಬ್ಬರ ತ್ರಾಸು ತೊಗೊಂಡ್ರೆ ನಡೀತಿತ್ತು, ಇಟ್ಟು ಮಂದಿಗೆಲ್ಲ ಕೊಡಬೇಕಲ್ಲ. ಅದಕ್ಕೆ ನಾನಂದೆ ಇಲ್ರಿ, ಇನ್ನು ಮುಂದಿನ ವರ್ಷ ನಾ ತ್ರಾಸು ಕೊಡಂಗಿಲ್ಲ ರೀ ಯಾರಿಗೂ. ಆ ಚಂದ್ರ ಜ್ಯೋತಿ ಕಾರ್ಯಕ್ರಮ ಈ ವರ್ಷಕ್ಕೆ ಪೂರ್ಣತೆಯನ್ನು ಮಾಡಿ ಮುಂದಿನ ವರ್ಷಕ್ಕೆ ಅವ್ರ ಅಜ್ಜರ ಹೆಸರ ಮ್ಯಾಗ ಇಲ್ಲೇ ಕಾರ್ಯಕ್ರಮ ಇರ್ತದೆ. ಅದರ ಪಾದಯಾತ್ರೆ ಕಾರ್ಯಕ್ರಮ ಏನು, ಯಾಕಂದ್ರೆ ಚಂದ್ರಶೇಖರ್ ಅಜ್ಜರ್ಗೆ ಎಷ್ಟು ಭಕ್ತರ ಮೇಲೆ ಪ್ರೀತಿ ಇದ್ರಂದ್ರೆ, ನಾ ಉದಯಣ್ಣ ಒಂದು ದಿವ್ಸ ಪ್ರವಚನ ಕರ್ಕೊಂಡು ಹೋಗಿದ್ದ ಈ ತನೋಡಿ ಮಠಕ್ಕೆ. ನನಗೆ ಫೋನ್ ಹಚ್ಚಿದ್ರು, ಮುರುಘಾ ಸ್ವಾಮಿಗಳ ಜೊತೆಗಿದ್ರು. ಆ ದೇಸಾಯಿಗರಿಗೂ ಟೈಮ್ ಆಗಿದ್ದು ಗೊತ್ತಾಗುತ್ತಿಲ್ಲ, ಯಾಕ್ರಿ ಅಜ್ಜಾರ ಅಂತ ನಾನು. ಊಟದ ಟೈಮ್ ಆಗೈತಿನೂ 10:30 ಆದರೂ ಮೈಕ ಬಿಡಲಾಗಿರಿ, ಇಟ್ಟು ಬರೀ ಮೊದಲು ಭಕ್ತರಿಗೆ ಪ್ರಸಾದ ಮಾಡಿಸ್ರಿ ಅಂತ. ಅಂಥ ಸರಳ ಗುರುಗಳು, ಅವರು ಭಕ್ತರನ್ನು ಯಾವಾಗಲೂ ಪ್ರೀತಿಸುವಂಥ ಗುರುಗಳು. ಆ ಗುರುಗಳು ಇವತ್ತು ಜಯಂತಿ ಅಂತಂದರೆ ನಮ್ಮೆಲ್ಲರ ಬದುಕಿಗೆ ಇವತ್ತು ಉದಾಹರಣೆಗೆ ಭಾಳ ಆಶ್ಚರ್ಯ ಅನಿಸ್ತೈತೆ. ನಮ್ಮ ರಮೇಶ್ ಅಣ್ಣ ಅದಾರ ಅರಬಳ್ಳಿ ಅವರು, ಅವ್ರಿಗೆ ಪುನರ್ಜನ್ಮ ಕೊಟ್ಟಿದ್ದು ಯಾರಂದ್ರೆ ಅದು ಚಂದ್ರಶೇಖರ್ ಅಜ್ಜಾರ. ಇವತ್ತವರು ಅವರ ಆಶೀರ್ವಾದ ಏನಾದರೂ ಆಗಿರಲಿಲ್ಲ ಅಂತಂದ್ರೆ ಇವತ್ತು ನಮ್ಗೆ ನೋಡೋಕೆ ಸಿಗ್ತಿದ್ರೋ ಗೊತ್ತಿಲ್ಲ. ಅಷ್ಟು ಪ್ರೀತಿಯಿಂದ ಒಂದೊಂದು ಸಲ ಹೇಳ್ತಾರವ್ರು, ಅಜ್ಜರ ಪಕ್ಕಕ್ಕೆ ಮಲಗಿಸ್ಕೊಂಡು ಅವ್ರನ್ನ ಅಲ್ಲೇ ಇಟ್ಕೊಂಡು ಅವ್ರ ರೂಮ್ ಒಳಗೆ ಇಟ್ಕೊಂಡು ಪ್ರೀತಿಸುವಂಥ ಯಾರಾದರೂ ಗುರುಗಳು ನಮ್ಮ ಜೀವನದಾಗ ಸಿಕ್ಕಿದ್ರಂದ್ರೆ ಅದು ನಮ್ಮ ಚಂದ್ರಶೇಖರ್ ಅಜ್ಜರ. ಅಂಥ ಗುರುಗಳ ಸಾನ್ನಿಧ್ಯದೊಳಗೆ ಅವರ ಆಶೀರ್ವಾದದೊಳಗೆ ನಾವೆಲ್ಲ ಇದ್ದೀವಿ ಅನ್ನೋದೇ ಒಂದು ಭಾಗ್ಯ ಅಂತ ತಿಳ್ಕೊಂಡು ಹೇಳಿ ಇವತ್ತು ಒಂದೇ ಹೇಳೋದು, ಆ ಗುರುಗಳು ಹೇಗೆ ಸರಳತೆಯಿಂದ ಬದುಕಿದರು ಆ ಸರಳತೆ ನಮ್ಮ ನೀವೆಲ್ಲರಿಗೂ ಅನುಗ್ರಹ ಮಾಡಲಿ ಅಂತ ತಿಳ್ಕೊಂಡು ಹೇಳಿ ಇವತ್ತು ಈ ಕಾರ್ಯಕ್ರಮದೊಳಗೆ ಯಾಕೆ ನಾನು ಹಗಲೆಲ್ಲ ನಮ್ಮ ಗಡಿಂಗ್ಲಾಜ್ ಅಜ್ಜಾರು ನಾವೆಲ್ಲ ಸಣ್ಣವರು. ಈಗಿನ್ನೂ 30-31 ವಯಸ್ಸು ನನಗೆ. ಅದರ ಸಣ್ಣ ವಯಸ್ಸಿನಾಗ ಅಧಿಕಾರ ಸಿಗಬಾರ್ದಂತ ಹೇಳ್ತಾರೆ, ಅಹಂಕಾರ ಬರ್ತೈತೆ ಮನುಷ್ಯನಿಗೆ. ನನಗೆ 25 ವರ್ಷಕ್ಕೆ ನಾ ಪಟ್ಟ ಆಗಿಬಿಟ್ಟಿತ್ತು, 5 ವರ್ಷ ಆಗೇ ಬಿಟ್ಟಿತ್ತು ಈ ಪಟ್ಟಾಭಿಷೇಕ ಆಗಿ. ನಾ ಹಗಲೆಲ್ಲ ವಿಚಾರ ಮಾಡ್ತಿರ್ತೀನಿ, ಯಾರೂ ಹೇಳೋರಿಲ್ಲಪ್ಪ, ಮನ್ಯಾಗ ಹಿರಿಯರು ಇರ್ಬೇಕ್ರಿ. ಹಿರಿಯರಿಲ್ಲದ ಮನೆ ಅಲ್ಲ, ಗುರು ಇಲ್ಲದ ಮಠ ಅಂತ. ಗುರುಗಳಿಗೆ ಇನ್ನೊಬ್ರು ಗುರುಗಳು ಇರಬೇಕು. ಮನ್ಯಾಗ ಹಿರಿಯರು ಇದ್ದಿದ್ದಿಲ್ಲ ಅಂದ್ರೆ ಹೆಂಗಿರ್ತೈತಿ ಪರಿಸ್ಥಿತಿ ವಿಚಾರ ಮಾಡಿರಿ. ಭಾಳ ವಯಸ್ಸಾಗಿರ್ತೈತಿ, ಮುದುಕೆ ಅಜ್ಜ ಇರ್ತಾರೆ. ಇದೇನು ಹಗಲೆಲ್ಲ ಸೇವಾ ಮಾಡಬೇಕು ಅಂತ ಅನ್ನಿಸ್ತಿರ್ತೈತಿ ನಮಗೆ. ಅವ್ರಿಗೆ ಊಟ ಕೊಡ್ಬೇಕು, ಅವ್ರಿಗೆ ಕುಂತಲ್ಲೇ ಒಯ್ದು ನೀರು ಕೊಡಬೇಕು, ಚಹಾ ಕೊಡ್ಬೇಕು, ಏನು ಕಿಟಿ ಅಂತ ಅನ್ನಿಸ್ತಿರ್ತೈತಿ ನಮಗೆ. ಯಾವಾಗ ಅವರು ಇದ್ದಾಗ. ಅವರು ಹೋದ ಮೇಲೆ ಪ್ರತಿಯೊಂದು ಮಾತಿಗೂ ನಮ್ಮ ಅಜ್ಜಿ ಹೇಳ್ತಿಳ್ರಿ. ಒಂದು 4 ದಿನ ಊರಿಗೆ ಹೋಗಿ ಬರ್ತೀವಿ ಅಂದ್ರೆ ನಮ್ಮ ಅಜ್ಜಿ ಮನ್ಯಾಗ ಇರ್ತಿದ್ದಳ್ರಿ. ಅನ್ನಿಸ್ತೈತಿಲ್ಲ? ಇದ್ದಾಗ ಅದ್ರ ಬೆಲೆ ಗೊತ್ತಾಗಲ್ಲ ನಮಗೆಲ್ಲ. ನಮಗೂ ಕೂಡ ಒಂದೊಂದು ದಿವಸ ರಾತ್ರಿ ಬಂದಂದ್ರೆ ರೂಮ್ನಾಗ ಕುಂತು ಅಳ್ತಿರ್ತೀನಿ ಯಾವಾಗ್ರೂ ಒಂದೊಂದು ಸಲ. ಯಾಕಂತ ಕೇಳಿದ್ರೆ, ನಾ ರಾತ್ರಿಗೆ ದೂರ ಎಲ್ಲರೇ ಕಾರ್ಯಕ್ರಮಕ್ಕೆ ಹೋದಂದ್ರೆ ನಮ್ಮ ಅಜ್ಜಾರು 12:30 1 ಹೊರಗೆ ಚೇರ್ ಹಾಕ್ಕೊಂಡು ಕೊಡ್ತಿದ್ರು. ಅಷ್ಟು ಆರಾಮ ಇರ್ತಿದ್ದಿಲ್ಲ. ನಾ ಬಂದ ಮೇಲೆ ಕೇಳ್ತಿದ್ದೆ, ಸಿಟ್ಟು ಬರ್ತಿತ್ತು ಸ್ವಲ್ಪ. ಅಜ್ಜಾರೆ ನೀವು ಇಷ್ಟೊತ್ತಕ್ಕೆ ಯಾಕೆ ಕುಂತೀರಿ, ಒಳಗೆ ಹೋಗ್ಬೇಕಿಲ್ಲ ಅಂತಂದೆ. ಅಂದಾಗ ಒಂದು ದಿವಸ ಅಂದರು, ಗುರುಗಳ 10-15-20 ಸಾವಿರ ಮಂದ್ಯಾಗ ನಿಮ್ಮನ್ನು ಮಗ ಅಂತ ತಿಳ್ಕೊಂಡು ನಾ ಸ್ವೀಕಾರ ಮಾಡಿ, ನೀವು ಬಂದ ಮೇಲೆ ಊಟ ಮಾಡ್ಲಾರ್ದೆ ಹೆಂಗೆ ಮಲ್ಕೊಂಡ್ರೆ ಹೆಂಗೆ ಅಂತ ತಿಳ್ಕೊಂಡು ಹೇಳ್ತಿದ್ರು. ಅದನ್ನೆಲ್ಲ ಈಗ ನೆನಪಾಗಿರ್ತದ. ಅದಕ್ಕೆ ಅಂಥ ಗುರುಗಳನ್ನು ನಮ್ಗೆ ಯಾವಾಗಲೂ ಆಶೀರ್ವಾದ ಇರಬೇಕು ತಿಳ್ಕೊಂಡು ಹೇಳಿ
ನೀವೆಲ್ಲರೂ ಬಹಳ ಭಕ್ತಿಯಿಂದ ಬಂದಿದ್ದೀರಿ ಈ ಕಾರ್ಯಕ್ರಮಕ್ಕೆ. ನಾನು ಅವ್ರನ್ನ ವಿಶೇಷವಾಗಿ ಇವತ್ತೇನೇ ಕಾರ್ಯಕ್ರಮ ಮಾಡಬೇಕಾಗಿತ್ತಂದ್ರೆ, ಇವತ್ತು ಏನೇ ಒಂದು ಕಲ್ಲು ತೆಗೆದು ಇಲ್ಲಿ ಇಡಬೇಕಂದ್ರೆ ಅವರ ಆಜ್ಞೆ ಆಗಲಿಲ್ಲ, ಅವ್ರ ಕೃಪಾ ಆಗಲಿಲ್ಲ ಅಂದ್ರೆ ಆ ಕೆಲಸನ ಎದ್ದು ಮಾಡೋದಿಲ್ಲ. ಹೋಗಿ ಅವ್ರ ಗದಿಗೆ ಎದುರು ಕೂತ್ಕೊಂಡು ಕೇಳ್ತೀನಿ ನಾನು, ಅಜ್ಜರ ಇದನ್ನು ಮಾಡಬೇಕಂತೀನಿ, ನೀವು ಮಾಡಂದ್ರೆ ಮಾಡ್ತೀನಿ, ಬ್ಯಾಡ್ ಅಂದ್ರೆ ಬಿಡ್ತೀನಿ. ನಾ ಯಾವಾದರೆ ದೂರದ ಊರಿಗೆ ಹೋಗ್ಬೇಕಾಗಿತ್ತಂದ್ರೆ ಮೊದಲು ಅವ್ರಿಗೆ ಕೇಳ್ತೀನಿ. ಇವತ್ತು ಅವ್ರ ಆಜ್ಞೆ ಕೊಟ್ಟರು ಅದು ಬೆಕ್ಕದಷ್ಟು ದೂರ ಇರ್ಲಕ್ಕ, ಅದು ಎಂಥ ಕಾರ್ಯಕ್ರಮಕ್ಕೆ ನಾನು ಇರುವಂಥ ಹುಡುಗರಿಗೆ ಗೊತ್ತಾಗಲ್ಲ, ಜಿಗದ ಬಿಡ್ತೀನಿ. ಅವ್ರ ಆಜ್ಞೆ ಆಗಲಿಲ್ಲ ಅಂದ್ರೆ ಅದು ಬೆಕ್ಕಾದಂಥ ಕಾರ್ಯಕ್ರಮ ಇರ್ತೀನಿ, ಬಿಡ್ತೀನಿ. ಹಂಗೆ ಅವ್ರ ಕೃಪಾ ನಮ್ಮ ಮೇಲಿದೆ, ನಿಮ್ಮೆಲ್ಲವ್ರ ಎಲ್ಲರ ಮ್ಯಾಗ ಇರಲಿ ಅಂತ ತಿಳ್ಕೊಂಡು ಹೇಳಿ, ಇದ ಭಕ್ತಿ, ಇದ ಶ್ರದ್ಧೆ, ಯಾವಾಗಲೂ ಇದು ಮಠ ನಮ್ದಲ್ಲ, ಅದು ನಿಂಬುದು ಅಂತ ತಿಳ್ಕೊಂಡು ನೀವೆಲ್ಲ ಸೇವೆ ಮಾಡ್ತಾಯಿದ್ರಿ. ಇಲ್ಲಿ ಸೇವೆ ಮಾಡುವಂಥ ಪ್ರತಿಯೊಬ್ಬರಿಗೂ ಇವತ್ತು ಆಶ್ಚರ್ಯ ಆಗ್ತೈತಿ. ತೋರತ್ ಸರ್ ಮೊನ್ನೆ ಹಾರ್ಟ್ ಪ್ರಾಬ್ಲಮ್ ಅಂತ ತಿಳ್ಕೊಂಡು 3 ದಿವಸ ದವಾಖಾನೆಗೆ ಅಡ್ಮಿಟ್ ಮಾಡಿದ್ರು ಅವ್ರಿಗೆ. ಇದು 4ನೇ ದಿವಸ ಅಜ್ಜಾರು ಸೇವಾ ಮಾಡ್ಬೇಕಂತ ತಿಳ್ಕೊಂಡು ಬಂದು ಕೂತ್ಕೊಂತಾರಲ್ಲ, ಇದಕ್ಕಿಂತ ದೊಡ್ಡ ಆಶೀರ್ವಾದ ಅವ್ರದ್ದು ಇನ್ನೂ ಏನು ಬೇಕು ಜೀವನದಲ್ಲಿ ನಮಗೆ. ಹಿಂಗೆ ಅನೇಕ ಉದಾಹರಣೆಗಳು ಇವತ್ತೆಲ್ಲ. ನಮ್ಮ ಹೆಬ್ಬಾಳ ಸ್ವಾಮಿ, ನಮ್ಮ ದುಂಡಯ್ಯ ಅಣ್ಣರು ಹಮಾಲಿ ಮಾಡುವಂಥ ವ್ಯಕ್ತಿನಂದು ಮಾಲಕ್ಕಾಗಿ ಮಾಡಿದ್ದು ಯಾರಂದ್ರೆ ಅದು ಚಂದ್ರಶೇಖರ್ ಅಜ್ಜಾರ್. ಎಷ್ಟು ಸರಳಾಗಿ ಬದುಕಿ ಎಲ್ಲರ ಬದುಕನ್ನು ಬಂಗಾರವಾಗಿ ಮಾಡಿರುವಂಥ ಗುರುಗಳ ಜಯಂತಿ ಇವತ್ತು. ಅದಕ್ಕೆ ಅವ್ರ ಕೃಪಾ ಆಶೀರ್ವಾದ ನಮ್ಮೆಲ್ಲ ಮೇಲೆ ಇರಬೇಕು. ಇವತ್ತು ಇನ್ನೊಂದು ಹೊಸದೇನೆಂದ್ರೆ ನಂಗೆ ಕಲಿಯಬೇಕು ಅಂತ ತಿಳ್ಕೊಂಡು ಇಚ್ಛೆ ಇದ್ದಾಗ, ಭಾಳ ಜನ ಈಗ ಇನ್ನೂ ಜೀವನದಾಗ ಏನೂ ಕಲ್ತಿಲ್ಲ, ಇನ್ನೂ ಕಲಿಬೇಕಾಗೈತಿ. ಅದಕ್ಕೆ ನನಗೆ ಕಲಿಸೋ ಗುರುಗಳು ಯಾರಂದ್ರೆ ಈಗ ನಮ್ಮ ಗುರುಗಳು ದಿನ 1 ತಾಸು ನನಗೆ ಮೊಬೈಲ್ದಾಗ ಟೈಮ್ ಕೊಡ್ತಾರೆ ಅವ್ರು ಎಲ್ಲರೂ. ನಾವು ಮೊಬೈಲ್ ಕ್ಲಾಸ್ ನಮ್ಮದು ಗುರುಗಳ ಹತ್ರ. ಅವರು ನನಗೆ ಯಾವಾಗ ನಾನು ಯಾವ ಸಮಯಕ್ಕೆ, ಅವ್ರ ದೊಡ್ಡ ಶಿಕ್ಷಣ ಸಂಸ್ಥೆ ಐತಿ, ಲಾಖೋ ಅವಧಿದಾಗ ಭಕ್ತರದಾರ, ಎಷ್ಟೆಷ್ಟೋ ದೊಡ್ಡ ದೊಡ್ಡ ಮಠಗಳದಾವ, ಅವೆಲ್ಲ ಬಿಟ್ಟು ನನಗೆ ಸಮಯ ಕೊಟ್ಟು ಇವತ್ತು ಅಜ್ಜರಿಗೆ ಅವ್ರ ಊರ ಪಕ್ಕಕ್ಕೆ 4-5 ಕಾರ್ಯಕ್ರಮ ಇದ್ದು. ನಾನು ಮೊನ್ನೆ ಫೋನ್ ಮಾಡಿ ಹೇಳಿದೆ, ಅಜ್ಜರ ತಾವು ದಯಮಾಡಿಸ್ಬೇಕ್ರಿ ಅಂತ ತಿಳ್ಕೊಂಡು, ಆಯ್ತು ಅವ್ರು ಬರ್ತೀನಿ. ಇಷ್ಟು ಸರಳ ಗುರುಗಳು ನಮಗೆ ಸಿಗಂಗಿಲ್ಲ. ಅದಕ್ಕೆ ಅಂತಹ ಗುರುಗಳ ಆಶೀರ್ವಾದದೊಳಗೆ ನಾವೆಲ್ಲ ಬದುಕೋಣ ಅಂತ ತಿಳ್ಕೊಂಡು ಹೇಳಿ, ಇಲ್ಲಿ ಬಹಳಷ್ಟು ಜನ ಸೇವೆ ಮಾಡ್ಯಾರ. ಅಕಸ್ಮಾತ್ ಯಾರಾದರೂ ಹೆಸರನ್ನ ಮರ್ತಿದ್ನಂದ್ರೆ ಯಾರೂ ತಪ್ಪು ತಿಳ್ಕೊಬೇಡ್ರಿ. ನೀವೆಲ್ಲ ಚಂದ್ರಶೇಖರ್ ಅಜ್ಜಾರನ ಮಕ್ಕಳದಿರಿ. ಅವರ ಸೇವೆ ನಾವು ಮಾಡೋದು ನಮ್ಮ ಜೀವನದೊಂದು ಸೌಭಾಗ್ಯ ಅಂತ ತಿಳ್ಕೊಂಡು ಹೇಳಿ, ರಂಗೋಲಿ ಹಾಕೋದು ಹಿಡ್ಕೊಂಡು, ಅಡುಗೆ ಮಾಡೋದು ಹಿಡ್ಕೊಂಡು, ತಾಟ ತೊಳೆದು ಹಿಡ್ಕೊಂಡು, ಪೆಂಡಲ್ ಹಾಕೋದ್ಕೊಂಡು, ಜ್ಯೋತಿ ಹಿಡ್ಕೊಂಡು ಯಾರ್ಯಾರು ಏನೇನು ಸೇವಾ ಮಾಡಿರಲ್ಲ ಅವ್ರಿಗೆಲ್ಲರಿಗೂ ಆ ಅಜ್ಜನ ಆಶೀರ್ವಾದ ಅದ ಅಂತ ತಿಳ್ಕೊಂಡು ಹೇಳಿ 2 ಮಾತಿಗೆ ವಿರಾಮ ಕೊಡ್ತಿದ್ದೇನೆ. ತಮಗೆಲ್ಲರಿಗೂ ಶುಭವಾಗಲಿ, ಮಂಗಲವಾಗಲಿ. ಈಗ ಗೋಡಗಿರಿಯ ಅಜ್ಜರಿಂದ ಆಶೀರ್ವಚನದ ಸಂದೇಶ.